ದೇಶ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಇಂದಿನಿಂದ ಅಧಿಕೃತ ಚಾಲನೆ ಸಿಕ್ಕಿದ್ದು ಅದ್ದೂರಿಯಾಗಿ ಸಿಟಿ ಜನರು ಪರಿಷೆಗೆ ಮೆರುಗು ನೀಡಿದರು. ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಬಸವಣ್ಣನಿಗೆ ಜನ ಕಡಲೆಕಾಯಿ ಅರ್ಪಿಸುವ ಮೂಲಕ ಸಂಭ್ರಮ ಪಡ್ತಾ ಇದ್ದಾರೆ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಡಿಸಿಎಂ ಚಾಲನೆ. ಹಳ್ಳಿ ಸೊಗಡಿನ ಪರಿಷೆಯಲ್ಲಿ ಸಿಟಿ ಮಂದಿ ಜಾಲಿ ಜಾಲಿ. ವಿವಿಧ ಹೂವಿನ ಅಲಂಕಾರ, ಕಡಲೆಕಾಯಿ, ಬೆಣ್ಣೆಯ ನೈವೇದ್ಯದಿಂದ ವಿರಾಜಮಾನನಾಗಿರುವ ವಿಘ್ನ ನಿವಾರಕ. ಇತ್ತ ದೊಡ್ಡ ಬಸವಣ್ಣ ದೇವಾಲಯದಲ್ಲಿ ಕಡಲೆಕಾಯಿ ಹೂವು ನೈವೇದ್ಯಗಳಿಂದ ಸಿಂಗಾರಗೊಂಡಿರುವ ಬಸವಣ್ಣ, ತುಂಬಿ ತುಳುಕ್ತಾ ಇರುವ ಜನ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ. ಹೌದು, ಇವತ್ತಿನಿಂದ ಐತಿಹಾಸಿಕ ಬಸವನಗುಡಿ ಪರಿಷೆಗೆ ಚಾಲನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಡಲೆಕಾಯಿ ತುಲಾಭಾರ ಮಾಡುವ ಮೂಲಕ ಪರಿಷೆಗೆ ಚಾಲನೆ ನೀಡಿದ್ರು. ಮುಂದಿನ ದಿನಗಳಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಈ ಭಾಗದ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸಿದ್ರು. ಜನರಿಗೆ ನೆಮ್ಮದಿ ಬದುಕಿಗೋಸ್ಕರ ಇದನ್ನ ಹೆಚ್ಚಿಗೆ ಒಂದು ಹೊಸ ರೂಪ ಕೊಡಬೇಕು, ಅದನ್ನ ಮಾಡ್ತೀವಿ. ಬಹಳ ಸಂತೋಷದಿಂದ ಕಡಲೆಕಾಯಿ ಪರಿಷೆನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಈ ಬಾರಿಯ ಪರಿಷೆ ವ್ಯಾಪಾರಿಗಳಿಗೆ ಸುಂಕರಹಿತವಾಗಿದೆ. ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಪರಿಷೆಗೆ ವಿವಿಧ ಸಂಘಟನೆಗಳು ದನಿಗೂಡಿಸಿದ್ವು. ಪ್ರತಿ ವರ್ಷ ಪರಿಷೆಗೆ ಬರ್ತೀವಿ, ಬಸವಣ್ಣನ ದರ್ಶನ ಪಡಿತೀವಿ ಅಂತ ಸಿಟಿ ಜನ ಹರ್ಷ ವ್ಯಕ್ತಪಡಿಸಿದ್ರು. ಸೊ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಜನ ಈ ವರ್ಷ ತುಂಬಾ ಜಾಸ್ತಿ ಇದ್ದಾರೆ, ಮತ್ತೆ ಈ ತುಂಬಾ ಸ್ಟಾಲ್ ಜಾಸ್ತಿ ಇದೆ. ಅಂಡ್ ಇದು ಸ್ಟಾರ್ಟ್ ಆಡೋದೆಲ್ಲ ತುಂಬಾ ಜಾಸ್ತಿ ಇದೆ. ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಲ. ಯಾವತ್ತು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಇಲ್ಲಿ ಬಂದ್ರೆ ಎನ್ವೈರ್ಮೆಂಟ್ ವೈಬು ಎಲ್ಲ ಆಟ ಆಡೋದು ಕೂಡ ಇದೆ, ತಿನ್ನೋದು ತಗೊಳ್ಳೋದು ಪರ್ಚೇಸ್ ಮಾಡೋದು ತುಂಬಾ ಇದೆ. ಅದು ಎಸ್ಪೆಷಲ್ ಹೆಣ್ಮಕ್ಳಿಗಂತೂ ಕೇಳಲೇಬಾರದು. 2 ದಿನ ಮಾತ್ರ ಪರಿಷೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಎಲ್ಲಾ ಜನ ನೋಡ್ಲಿ ಅಂತ ಮತ್ತೊಂದು ವಾರ ಪರಿಷೆ ನಡೆಸೋದಕ್ಕೆ ಮುಜರಾಯಿ ಇಲಾಖೆ ಅವಕಾಶ ನೀಡಿದೆ. ಇವತ್ತು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ. ಆದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ವಾರಾಂತ್ಯದವರೆಗೂ ಕೂಡ ಈ ಕಡಲೆಕಾಯಿ ಪರಿಷೆ ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ತಾರೆ. ಬಸವಣ್ಣನಿಗೆ ಉದೋ ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ವಹಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದೇಶ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಇಂದಿನಿಂದ ಅಧಿಕೃತ ಚಾಲನೆ ಸಿಕ್ಕಿದ್ದು ಅದ್ದೂರಿಯಾಗಿ ಸಿಟಿ ಜನರು ಪರಿಷೆಗೆ ಮೆರುಗು ನೀಡಿದರು. ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಬಸವಣ್ಣನಿಗೆ ಜನ ಕಡಲೆಕಾಯಿ ಅರ್ಪಿಸುವ ಮೂಲಕ ಸಂಭ್ರಮ ಪಡ್ತಾ ಇದ್ದಾರೆ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಡಿಸಿಎಂ ಚಾಲನೆ. ಹಳ್ಳಿ ಸೊಗಡಿನ ಪರಿಷೆಯಲ್ಲಿ ಸಿಟಿ ಮಂದಿ ಜಾಲಿ ಜಾಲಿ. ವಿವಿಧ ಹೂವಿನ ಅಲಂಕಾರ, ಕಡಲೆಕಾಯಿ, ಬೆಣ್ಣೆಯ ನೈವೇದ್ಯದಿಂದ ವಿರಾಜಮಾನನಾಗಿರುವ ವಿಘ್ನ ನಿವಾರಕ. ಇತ್ತ ದೊಡ್ಡ ಬಸವಣ್ಣ ದೇವಾಲಯದಲ್ಲಿ ಕಡಲೆಕಾಯಿ ಹೂವು ನೈವೇದ್ಯಗಳಿಂದ ಸಿಂಗಾರಗೊಂಡಿರುವ ಬಸವಣ್ಣ, ತುಂಬಿ ತುಳುಕ್ತಾ ಇರುವ ಜನ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ. ಹೌದು, ಇವತ್ತಿನಿಂದ ಐತಿಹಾಸಿಕ ಬಸವನಗುಡಿ ಪರಿಷೆಗೆ ಚಾಲನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಡಲೆಕಾಯಿ ತುಲಾಭಾರ ಮಾಡುವ ಮೂಲಕ ಪರಿಷೆಗೆ ಚಾಲನೆ ನೀಡಿದ್ರು. ಮುಂದಿನ ದಿನಗಳಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಈ ಭಾಗದ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸಿದ್ರು. ಜನರಿಗೆ ನೆಮ್ಮದಿ ಬದುಕಿಗೋಸ್ಕರ ಇದನ್ನ ಹೆಚ್ಚಿಗೆ ಒಂದು ಹೊಸ ರೂಪ ಕೊಡಬೇಕು, ಅದನ್ನ ಮಾಡ್ತೀವಿ. ಬಹಳ ಸಂತೋಷದಿಂದ ಕಡಲೆಕಾಯಿ ಪರಿಷೆನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಈ ಬಾರಿಯ ಪರಿಷೆ ವ್ಯಾಪಾರಿಗಳಿಗೆ ಸುಂಕರಹಿತವಾಗಿದೆ. ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಪರಿಷೆಗೆ ವಿವಿಧ ಸಂಘಟನೆಗಳು ದನಿಗೂಡಿಸಿದ್ವು. ಪ್ರತಿ ವರ್ಷ ಪರಿಷೆಗೆ ಬರ್ತೀವಿ, ಬಸವಣ್ಣನ ದರ್ಶನ ಪಡಿತೀವಿ ಅಂತ ಸಿಟಿ ಜನ ಹರ್ಷ ವ್ಯಕ್ತಪಡಿಸಿದ್ರು. ಸೊ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಜನ ಈ ವರ್ಷ ತುಂಬಾ ಜಾಸ್ತಿ ಇದ್ದಾರೆ, ಮತ್ತೆ ಈ ತುಂಬಾ ಸ್ಟಾಲ್ ಜಾಸ್ತಿ ಇದೆ. ಅಂಡ್ ಇದು ಸ್ಟಾರ್ಟ್ ಆಡೋದೆಲ್ಲ ತುಂಬಾ ಜಾಸ್ತಿ ಇದೆ. ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಲ.
ಯಾವತ್ತು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಇಲ್ಲಿ ಬಂದರೆ ಎನ್ವೈರ್ಮೆಂಟ್ ವೈಬು ಎಲ್ಲ ಆಟ ಆಡೋದು ಕೂಡ ಇದೆ, ತಿನ್ನೋದು ತಗೊಳ್ಳೋದು ಪರ್ಚೇಸ್ ಮಾಡೋದು ತುಂಬ ಇದೆ. ಅದು ಎಸ್ಪೆಷಲ್ ಹೆಣ್ಮಕ್ಳಿಗಂತೂ ಕೇಳಲೇಬಾರ್ದು. 2 ದಿನ ಮಾತ್ರ ಪರೀಕ್ಷೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಎಲ್ಲಾ ಜನ ನೋಡ್ಲಿ ಅಂತ ಮತ್ತೊಂದು ವಾರ ಪರೀಕ್ಷೆ ನಡೆಸೋದಕ್ಕೆ ಮುಜರಾಯಿ ಇಲಾಖೆ ಅವಕಾಶ ನೀಡಿದೆ. ಇವತ್ತು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ. ಆದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ವಾರಾಂತ್ಯದವರೆಗೂ ಕೂಡ ಈ ಕಡಲೆಕಾಯಿ ಪರೀಕ್ಷೆ ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ತಾರೆ. ಬಸವಣ್ಣನಿಗೆ ಉದೋ ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ವಹಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದೇಶ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಇಂದಿನಿಂದ ಅಧಿಕೃತ ಚಾಲನೆ ಸಿಕ್ಕಿದ್ದು ಅದ್ದೂರಿಯಾಗಿ ಸಿಟಿ ಜನರು ಪರೀಕ್ಷೆಗೆ ಮೆರುಗು ನೀಡಿದರು. ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಬಸವಣ್ಣನಿಗೆ ಜನ ಕಡಲೆಕಾಯಿ ಅರ್ಪಿಸುವ ಮೂಲಕ ಸಂಭ್ರಮ ಪಡ್ತಾ ಇದ್ದಾರೆ. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಡಿಸಿಎಂ ಚಾಲನೆ. ಹಳ್ಳಿ ಸೊಗಡಿನ ಪರೀಕ್ಷೆಯಲ್ಲಿ ಸಿಟಿ ಮಂದಿ ಜಾಲಿ ಜಾಲಿ. ವಿವಿಧ ಹೂವಿನ ಅಲಂಕಾರ, ಕಡಲೆಕಾಯಿ, ಬೆಣ್ಣೆಯ ನೈವೇದ್ಯದಿಂದ ವಿರಾಜಮಾನನಾಗಿರುವ ವಿಘ್ನ ನಿವಾರಕ. ಇತ್ತ ದೊಡ್ಡ ಬಸವಣ್ಣ ದೇವಾಲಯದಲ್ಲಿ ಕಡಲೆಕಾಯಿ ಹೂವು ನೈವೇದ್ಯಗಳಿಂದ ಸಿಂಗಾರಗೊಂಡಿರುವ ಬಸವಣ್ಣ, ತುಂಬಿ ತುಳುಕ್ತಾ ಇರುವ ಜನ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ. ಹೌದು, ಇವತ್ತಿನಿಂದ ಐತಿಹಾಸಿಕ ಬಸವನಗುಡಿ ಪರೀಕ್ಷೆಗೆ ಚಾಲನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಡಲೆಕಾಯಿ ತುಲಭಾರ ಮಾಡುವ ಮೂಲಕ ಪರೀಕ್ಷೆಗೆ ಚಾಲನೆ ನೀಡಿದ್ರು. ಮುಂದಿನ ದಿನಗಳಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಈ ಭಾಗದ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ತಿಳಿಸಿದ್ರು. ಜನರಿಗೆ ನೆಮ್ಮದಿ ಬದುಕಿಗೋಸ್ಕರ ಇದನ್ನ ಹೆಚ್ಚಿಗೆ ಒಂದು ಹೊಸ ರೂಪ ಕೊಡಬೇಕು, ಅದನ್ನ ಮಾಡ್ತೀವಿ. ಬಹಳ ಸಂತೋಷದಿಂದ ಕಡಲೆಕಾಯಿ ಪರೀಕ್ಷೆನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಈ ಬಾರಿಯ ಪರೀಕ್ಷೆ ವ್ಯಾಪಾರಿಗಳಿಗೆ ಸುಂಕರಹಿತವಾಗಿದೆ. ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಗೆ ವಿವಿಧ ಸಂಘಟನೆಗಳು ದನಿಗೂಡಿಸಿದ್ವು. ಪ್ರತಿ ವರ್ಷ ಪರೀಕ್ಷೆಗೆ ಬರ್ತೀವಿ, ಬಸವಣ್ಣನ ದರ್ಶನ ಪಡಿತೀವಿ ಅಂತ ಸಿಟಿ ಜನ ಹರ್ಷ ವ್ಯಕ್ತಪಡಿಸಿದ್ರು. ಸೊ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಜನ ಈ ವರ್ಷ ತುಂಬಾ ಜಾಸ್ತಿ ಇದ್ದಾರೆ, ಮತ್ತೆ ಈ ತುಂಬಾ ಸ್ಟಾಲ್ ಜಾಸ್ತಿ ಇದೆ. ಅಂಡ್ ಇದು ಆಟ ಆಡೋದೆಲ್ಲ ತುಂಬಾ ಜಾಸ್ತಿ ಇದೆ. ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಸಲ. ಯಾವತ್ತು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಇಲ್ಲಿ ಬಂದರೆ ಎನ್ವೈರ್ಮೆಂಟ್ ವೈಬು ಎಲ್ಲ ಆಟ ಆಡೋದು ಕೂಡ ಇದೆ, ತಿನ್ನೋದು ತಗೊಳ್ಳೋದು ಪರ್ಚೇಸ್ ಮಾಡೋದು ತುಂಬ ಇದೆ. ಅದು ಎಸ್ಪೆಷಲ್ ಹೆಣ್ಮಕ್ಳಿಗಂತೂ ಕೇಳಲೇಬಾರ್ದು. 2 ದಿನ ಮಾತ್ರ ಪರೀಕ್ಷೆಗೆ ಅವಕಾಶ ನೀಡಲಾಗಿತ್ತು. ಆದರೆ ಎಲ್ಲಾ ಜನ ನೋಡ್ಲಿ ಅಂತ ಮತ್ತೊಂದು ವಾರ ಪರೀಕ್ಷೆ ನಡೆಸೋದಕ್ಕೆ ಮುಜರಾಯಿ ಇಲಾಖೆ ಅವಕಾಶ ನೀಡಿದೆ. ಇವತ್ತು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ. ಆದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ವಾರಾಂತ್ಯದವರೆಗೂ ಕೂಡ ಈ ಕಡಲೆಕಾಯಿ ಪರೀಕ್ಷೆ ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ತಾರೆ. ಬಸವಣ್ಣನಿಗೆ ಉದೋ ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ವಹಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.